ಒಂದು ಅವಕಾಶದೊಳಗೆ ನಿಮಗೆ ಪರಬ್ರಹ್ಮ ಸ್ವರೂಪನಾಗಿರುವಂಥ ಪೂರ್ಣವತಾರಿ ಸಿದ್ಧಾರೂಢಪ್ಪನ ಮಹಿಮೆ ಕೇಳುವಂಥ ಸದವಕಾಶ ಸಿಕ್ಕತಿ. ಅಜ್ಜನ ಚರಿತ್ರೆ ಒಳಗೆ ನಿನ್ನೆ ಎಲ್ಲಿ ತನ ಹೇಳಿರಪ್ಪ ಅಂತ ಕೇಳಿದ್ವಿ. ಗೋಕಾಕ್ ತನ ಹೇಳೇವ್ರಿ. ಘಟಪ್ರಭಾ ನದಿಯನ್ನು ಸಿದ್ಧಾರೂಢಪ್ಪ ದಾಟುವಾಗ ಅಂಬಿಗ 10 ಮಂದಿ ಕೈಲಿ ಎಳೆಯಲಕ್ಕ ಆಗಲಾರದ ದೋಣಿಯನ್ನು ಸಹಜ ಸಿದ್ಧಾರೂಢಪ್ಪರು ಎಳೆದು ಹಾಕಿದ್ದು ನೋಡಿ ಅಂಬಿಗ ಆಶ್ಚರ್ಯ ಆಯ್ತು. ಇವನೊಬ್ಬ ಯೋಗ ಸಿದ್ಧನಿರಬಹುದು ಅಂತ ಹೇಳಿ ಆಶ್ಚರ್ಯ ವ್ಯಕ್ತಪಡಿಸಿದ ಅಂಬಿಗ. ಮಹಾತ್ಮರಲ್ಲಿ ಅಂಥ ಶಕ್ತಿ ಇರ್ತೈತಿ. ಅವ್ರು ನೋಡಕ್ಕೆ ನಿಮ್ಮಂಗೆ ಮನುಷ್ಯರಂಗೆ ಕಂಡ್ರು, ನಮಗೂ ನಿಮಗೂ ಆಗಲಾರದ ಕೆಲಸಗಳನ್ನು ಅವ್ರು ಮಾಡುತ್ತಾರೆ. ಅದಕ್ಕೆ ಅವ್ರಿಗೆ ಏನಂತಾರೆ? ಅಘಟಿತ ಘಟನ ಸಮರ್ಥರು, ಸಮರ್ಥ ಅಂತಾರೆ. ಗುರುರಾಜ ಸಿದ್ಧಾರೂಢ ಸಮರ್ಥ, ಸಾಮರ್ಥ್ಯ ಉಳ್ಳವ ಸಮರ್ಥ. ನೀವು ಊಹೆ ಮಾಡಕ್ಕೆ ಸಹಿತ ಆಗೋದಿಲ್ಲ. ಇಲ್ಲೇ ನಿಮಗೆ ಭಾಳ ಸಮೀಪದ ಐರಣಿ ಒಳಗೆ ಒಬ್ಬ ಮಹಾತ್ಮ ಅಪರೂಪದ ಅಜ್ಜ ಆಗಿ ಹೋದ್ರು, ಮುಪ್ಪಿನಾರಿ ಅಜ್ಜ. ಒಮ್ಮೆ ಸಪ್ತಾಹ ಬಂದಿತ್ತಂತ, ಕಟ್ಗಿ ಸಲುವಾಗಿ ಒಂದು ದೊಡ್ಡದ ಬಡ್ಡಿ ತೇಲ್ಕೊಂತ ಬಂದು ಹೊಳೆಯಾಗ ನಿಂತಿತ್ತು. ಅಲ್ಲೇ ಮಠದ ಸಮೀಪನ ದಂಡಿಗೆ ಬಡ್ಡಿ ಬಂದು ನಿಂತಿತ್ತು. ಇದು ಭಾಳ ಚಲೋ ಆಯ್ತಪ್ಪ, ಇದು ದೊಡ್ಡ ಬಡ್ಡಿ, ಇದನ್ನು ಏನಾರ ಪ್ರಯತ್ನ ಮಾಡಿ ಮ್ಯಾಲೆ ಎಳ್ಕೊಂಬರ್ರಿ, ಇದನ್ನು ಕಡಿದ್ರೆ ಇಡೀ ಜಾತ್ರೆಗೆ ದಾಸೋಹ ಆಗುವಷ್ಟು ಕಟ್ಟಿಗೆ ಆಕತಿ, ಇದು ಒಂದೇ ಬಡ್ಡ್ಯಾಗ ಅಂತ ಅಜ್ಜೋರು ಅಪ್ಪಣೆ ಕೊಟ್ಟು ತಮ್ಮ ಬೆಳಗಿನ ಅನುಷ್ಠಾನಕ್ಕೆ ಸ್ನಾನ ಪೂಜಾದಿಗಳಿಗೆ ಹೋದರು ಅಜ್ಜೋರು. ಸುಮಾರು ಒಂದು 60-70 ಮಂದಿ ಇದ್ರಂತ ಆ ಸಮಯಕ್ಕೆ ಅದನ್ನು ಎಳೆಯಾಕ. ಅದಕ್ಕೆ ಹಗ್ಗ ಕಟ್ಟಿ ಭಾಳ ಪ್ರಯತ್ನ ಮಾಡಿ 60-70 ಮಂದಿ ಎಳಿಲಿಕ್ಕೆ ಆದರೂ ಅದು ಕೆಸರಾಗಿ ಹುದುಲ್ದಾಗ ಸಿಕ್ಕೊಂಡಿತ್ತು. ಮಿಕ್ಕಿ ಬಂದು ಅವರು ಒಂದು 4 ಜೊತೆ ಎತ್ತು ಕಟ್ಟಿದ್ರಂತ. ಇಷ್ಟು ಜನ ಪ್ರಯತ್ನ ಮಾಡಿದ್ರು ಹುದ್ಲಾಗ ಸಿಕ್ಕೊಂಡಿದ್ದ ಬಡ್ಡಿ ಅಲ್ಲಾಡಲಿಲ್ಲ. ವಿಫಲರಾಗಿ ನಿಂತು ಹೊತ್ತನೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಜ್ಜ ಅಡ್ಡಾಡ್ಕೊಂತ ಹೊಳೆ ದಂಡಿಗೆ ಬಂದ್ರಂತ, ಮುಪ್ಪಿನಾರಿ ಅಜ್ಜ. ಯಾಕೋ ಅಂತ, ಯಪ್ಪ ಇಲ್ರಿ ಅದು ಅಲ್ಲಾಡು ಸಿಕ್ಕೊಂಡತ್ರಿ, ಭಾಳ ಸಿಕ್ಕೊಂಡತ್, ಅದೇನು ಬರೋಲ್ ಬಿಡ್ರಿಪ್ಪ, ಬ್ಯಾರೆ ಕಟ್ಟಿಗೆ ತರೋಣ. ಹಿಂಗೆ ನೀವೆಲ್ಲ ಮ್ಯಾಲೆ ಬರ್ರಿ ಅಂದ್ರೆ ಎಲ್ಲರೂ ಮ್ಯಾಲೆ ಬಂದರು. ಅಜ್ಜ ಒಬ್ಬನೇ ಕೆಳಗಿಳದ. ನೋಡೋರಿಗೆ ಆಶ್ಚರ್ಯ, 60-70 ಮಂದಿ ಇಷ್ಟು ಎತ್ತು ಕೂಡಿ ಎಳಿಲಿಕ್ಕಾಗಲಾರ್ದ ಅಜ್ಜ ಏನು ಎಳಿತಾನಂತ ಎಲ್ಲರೂ ನೋಡೋದ್ರೊಳಗೆ ಹ್ಯಾಂಗೆ ಮಂಡಕ್ಕಿ ಚೀಲ ಹೊತ್ಕೊಂತೀರಲ್ಲ ನೀವು, ಹಂಗೆ ಅಂಥ ದೊಡ್ಡ ಬಡ್ಡಿ ಒಬ್ಬರೇ ಅಜ್ಜವ್ರು ಸಹಜ ಕಿತ್ತು ತಲೆ ಮ್ಯಾಲೆ ಹೊತ್ಕೊಂಡು ಒಬ್ಬರೇ ತಗೊಂಡು ಬಂದು ಮಠದ ಒಳಗೆ ಅಂಗಳದೊಳಗೆ ಹಾಕಿದ್ರಂತ. ಅದನ್ನು ಒಡೆದ್ರೆ ಇಡೀ ದಾಸೋಹಕ್ಕೆ 7 ದಿನದ ಸಪ್ತಾಹಕ್ಕೆ ಉರುವಲಾಯ್ತು ಅಜ್ಜ. ಎಂಥ ಸಾಮರ್ಥ್ಯ ಅದು! ಮನುಷ್ಯ ಸಾಮರ್ಥ್ಯನು ಅದು, ಈ ಶರೀರದ ಸಾಮರ್ಥ್ಯ ಅಲ್ಲ. ಅಂಥ ಬ್ರಹ್ಮಜ್ಞಾನಿಗಳು ಜಗದ್ಗುರು ಸಿದ್ಧಾರೂಢರು 10 ಮಂದಿ ಎಳಿಲಿಕ್ಕಾಗಲಾರದಂಥ ದೋಣಿನ ಒಬ್ಬರೇ ಎಳೆದು ನಡೋ ನೀರಿಗೆ ಬಿಟ್ಟರು ಅನ್ನೋ ಕತೆ ನಿನ್ನೆ ಕೇಳಿದ್ರಿ. ಅಲ್ಲಿಂದ ಮುಂದೆ ಸಂಚಾರ ಮಾಡ್ತಾ ಸಿದ್ಧಾರೂಢಪ್ಪವರು ಹುಬ್ಬಳ್ಳಿಗೆ ಬಂದರು. ಯಾವಾಗ ಹುಬ್ಬಳ್ಳಿಗೆ ಬಂದರು, ತಲೆ ಮ್ಯಾಲಿನ ಹೊರಿ ಹೊತ್ಕೊಂಡು ಬಂದು ಮನೆ ಬಂದ ಕೂಡಲೇ ಹೊರಿ ಒಗದ ಕೂಡಲೇ ತಲೆ ಹಗರಕತ್ತಲ್ಲ, ಹಂಗಾತಂದು ಸಿದ್ಧಾರೂಢರಿಗೆ ಆನಂದ ಅನ್ನಿಸ್ತ. ಯಾಕೋ ಆ ಜಾಗದ ಋಣ ಹೆಂಗಿರ್ಬೇಕು ನೋಡ್ರಿ. ಇಡೀ ಭಾರತವನ್ನು 20 ವರ್ಷ ತಿರುಗಾಡ್ಯಾರ ಸಿದ್ಧಾರೂಢರು. ಎಷ್ಟು ವರ್ಷ? 12 ವರ್ಷ ತನ ಗುರುಗಳು ಸೇವಾ ಮಾಡ್ಯಾರ. 7 ವರ್ಷಕ್ಕೆ ಮನೆ ಬಿಟ್ಟಾರ. ಅಂದ್ರೆ 7, 12, 19, 20 ವರ್ಷ ಗುರುವಿನ ಹತ್ರ ಅದಾರ. 20ನೇ ವಯಸ್ಸಿಗೆ ಗಜದಂಡ ಶಿವಾಚಾರ್ಯ ಅಪ್ಪಣಿ ತಗೊಂಡು ಬಿಟ್ಟವರು ಇಡೀ ಭಾರತ ಸುತ್ತರದ ಹುಬ್ಬಳ್ಳಿಗೆ ಬಂದಾಗ ಸಿದ್ಧಾರೂಢ ಅಜ್ಜಗೆ 40 ವಯಸ್ಸಾಗಿತ್ತು. ಆ 40ನೇ ವಯಸ್ಸಿಗೆ ಬಂದರು. 20 ವರ್ಷ ಭಾರತ ತಿರುಗಾಡಿದ್ರೆ ಎಲ್ಲೂ ಅವ್ರಿಗೆ ಇರಾಕ ಮನಸ್ಸಾಗಲಿಲ್ಲ. ಭಾಳ ಕಡೆ ಇದ್ದು ಬಂದರು, ಆದರೆ ಕಾಯಂ ಇರಾಕ ಅವ್ರಿಗೆ ಮನಸ್ಸಾಗಿಲ್ಲ.
ಆದ್ರೆ ಹುಬ್ಬಳ್ಳಿಗೆ ಬಂದ ಕೂಡಲೇ ನಮ್ಮ ಜಾಗಕ್ಕೆ ಬಂದ್ರೆ ನಮಗೆ ಹೆಂಗೆ ಸಮಾಧಾನಕ್ಕತ್ತು ಹೋಗ್ರಿ. ಗಾದಿ ಮಾತೈತೆ ನೋಡ್ರಿ, ಹಂಪಿಗೆ ತಿರುಗಾಡಿ ಬಂದರು ನಮ್ಮ ಕೊಂಪಿನೇ ಚಂದ ಅಂತ. ಎಟ್ಟದಿಗೆ ಅವ್ರು ಎಟ್ಟು ಊರು ಎಟ್ಟೆಟ್ಟು ತಿರುಗಾಡಿ ಬಂದರು ನಮ್ಮ ಜಾಗಕ್ಕೆ ನಾವು ಬರೋಣ ಸಮಾಧಾನಕ್ಕತ್ ನೋಡ್ರಿ. ಬೇರೆ ಎಂಥ ಸ್ವರ್ಗ ಐತಂದ್ರು ನಮ್ಮೂರು ನಮ್ಮ ಮನೆ ನಮಗೆ ಭಾಳ ಚಲೋ. ಹಂಗೆ ನಮ್ಮ ಜಾಗಕ್ಕೆ ಬಂದ ಕೂಡಲೇ ನಮಗೆ ಹೆಂಗೆ ಆನಂದ ಆಗ್ತೈತಿ, ಹಂಗೆ ಸಿದ್ಧಾರೂಢ ಅಜ್ಜಗ ಹುಬ್ಬಳ್ಳಿಗೆ ಬಂದ ಕೂಡಲೇ ಸಮಾಧಾನ ಆಯ್ತಂತ, ಭಾಳ ಆನಂದ ಆಯಿತು, ಹೊರಿ ಇಳಿಸಿದಂಗೆ ಆಯ್ತು. ಅವರು ಹೊಸದಾಗಿ ಬಂದಾಗ ಆಮಂತ್ರಣ ಯಾರೂ ಕೊಟ್ಟಿಲ್ಲ, ಯಾರೂ ನಮ್ಮೂರಿಗೆ ಬರ್ರಿ ಅಂತ ಕರೆದಿಲ್ಲ. ನಾವು ಸಾದಾ ಸೀದಾ ಒಬ್ಬ ಸ್ವಾಮಿದ ಅಂದ್ರೆ ನಿಮ್ಮ ಮನೆಗೆ ಬರ್ಬೇಕಾದ್ರೆ ನಾವಿದ್ದ ಜಾಗಕ್ಕೆ ಬಂದು ಅಡಿಕೆ ಎಲೆ ಒಳಗೆ ಒಂದಿಟ್ಟು ದಕ್ಷಿಣ ಇಟ್ಟು ಭಿನ್ನ ಮಾಡ್ಬೇಕು. ಭಿನ್ನ ಮಾಡಿದ್ರೆ ಬರೋರು ನಾವು. ಹಂಗೆ ಕರೆದ್ರೆ ನಮ್ಮನೇನು ಜುಗಪ್ಪನ ಮಾಡಿದ್ದೇನಂತೀವಿ. ಆದರೆ ಸಿದ್ಧಾರೂಢಪ್ಪಗೆ ಯಾರೂ ನಮ್ಮೂರಿಗೆ ಬರ್ರಿ ಅಂತ ಆಹ್ವಾನ ಮಾಡಿಲ್ಲ, ಯಾರೂ ಸ್ವಾಗತ ಮಾಡಿಲ್ಲ. ಕರೆಯದೇ ಬಂದ ಅತಿಥಿ, ಬಯಲ ಅತಿಥಿ ಸಿದ್ಧಾರೂಢಪ್ಪ ಬಂದು ಬಯಲಾಗ ಕುಂತ. ಆ ಊರು ಹೊರಭಾಗದೊಳಗೆ ತೊರವಿಯವ್ರ ಹಕ್ಕಲಂತ ಆ ಹೊಲದಾಗ ಒಂದು ಬಾವಿ, ಆ ಬಾವಿ ಕಲ್ಲಿನ ಕಟ್ಟಡ, ಆ ಬಾವಿ ಒಳಗೆ ಒಂದು ಮಾಡ. ನೀವೇನಂತೀರ, ಗೂಡು ಅಂತೀರೋ ಮಾಡಂತೀರೋ, ಒಂದು ಹಿಂಗೆ ಕಲ್ಲಿಂದ ಒಬ್ಬರು ಕುಂದಿರುವಷ್ಟು ಗೂಡಿತ್ತ ಕಲ್ಲಿಂದ. ಮೆಟ್ಟಗಟ್ಟಿ ಇಳೋದು ಬಂದು ಯಾರ್ದು ಗದ್ದಲಿಲ್ಲದ ಒಂದು ನಿಶಬ್ದವಾದ ಜಾಗ, ಆ ಬಾವಿಯ ಮಾಡದೊಳಗೆ ಒಬ್ಬರು ಕುಂದ್ರೋಷ್ಟು ಜಾಗದಾಗ ಸಿದ್ಧಾರೂಢಪ್ಪ ಕುಂತರು. ಅವರಿಗಲ್ಲಿ ಭಾಳ ಸಮಾಧಾನ ಅನ್ನಿಸ್ತು. ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸ್ಲಿಕ್ಕೆ, ಇನ್ನೊಂದು ಗದ್ದಲಿಲ್ಲದಂಗೆ ತಾವಾಗಿ ಉಳಿಲಿಕ್ಕೆ ಇದೊಂದು ಯೋಗ್ಯ ಜಾಗ ಐತಂಥೇಳಿ ಅಜ್ಜವರು ಆತ್ಮಧ್ಯಾನದೊಳಗೆ ಮಗ್ನರಾಗಿ ಸಮಾಧಿ ಹಚ್ಕೊಂಡು ಕುಂತರು. ಎಷ್ಟು ದಿನ ಕುಂತರು ಅನ್ನೋದು ಗೊತ್ತಾಗಿಲ್ಲ, ಅವರಿಗೇ ಗೊತ್ತಾಗಿಲ್ಲ. ಭಾಳ ದಿನದ ಮ್ಯಾಲ ಅಲ್ಲಿಗೆ ದನ ಕಾಯೋ ಹುಡುಗರು ಬರ್ತಿದ್ದು. ನೋಡಿದ್ರಿ ಇವ್ರನ್ನ, ಏನು ಇವು ಒಟ್ಟ ಅಲ್ಲಾಡುವಲ್ಲ, ಏನು ಹಿಂಗೆ ಕುಂತಾನೆ, ಯಾರು ಯಾರೋ ನೀನು ಅಂತ ಕುಗಿದ್ರೆ ಕಣ್ಣು ತೆಗಿವಲ್ರು, ನೋಡುವಲ್ರು. ಆವಾಗ ಹುಡುಗರಿಗೆ ಅನುಮಾನ ಬಂತು, ದನ ಕಾಯೋ ಹುಡುಗರಿಗೆ, ಏನು ಸತ್ತಾನೋ ಎಂಬಾಲು. ಸತ್ತವ್ರು ಹಂಗೆ ಒಟ್ಟ ಅಲ್ಲಾಡಂಗಿಲ್ಲ. ಹೊಟ್ಟೆ ಸಹಿತ ಮುಂದೆ ಹಿಂದೆ ಆಗುವಲ್ದದು. ಉಸಿರಾಡುವಾಗ ಹೊಟ್ಟೆರ ಅಲ್ಲಾಡ್ತೈತಿ, ಅದು ಇಲ್ಲ, ಉಸಿರನ್ನು ಸಹಿತ ನಿಲ್ಲಿಸಿ ಬಿಟ್ಟಿದ್ದರು. ಅವಾಗ ಅದರಾಗ ಒಬ್ಬ ಹುಡುಗಂತಾನ, ಇಲ್ಲೋ ಇವ ತಪಸ್ಸಿ ಕುಂತಿರೋ ಯೋಗಿ ಇರ್ಬೇಕಂತ ಒಬ್ಬಂದ. ಇವಂತ ಯೋಗಿನೋ ನಮ್ಮನೆ ಹುಚ್ಕಂಡಂಗೆ ಕಾಣ್ತಾನ. ಕೆಲವರು ಬದುಕ್ಯಾನಂತ, ಕೆಲವರು ಸತ್ತಾನಂತ. ಅದ್ರಾಗ ಒಬ್ಬ ಏನು ಮಾಡಿದ, ಆಯ್ತು ಇದನ್ನು ನಾವು ಪರೀಕ್ಷೆ ಮಾಡಿಬಿಡೋಣ ಧೈರ್ಯವಂತ ಒಬ್ಬ ಆ ದನ ಕಾಯ ಕೋಲ್ ಇರ್ತಾವಲ್ಲ, ಉದ್ದನ ಕೋಲ್ ತಗೊಂಡ ಕೆಳಗಿಳದ. ದೂರದಿಂದನೇ ಕೋಲಿಂದ ಸಿದ್ಧಾರೂಢಜ್ಜಗೆ ಹಿಂಗೆ ತಿವಿದ ಕೂಡಲೇ ಸಿದ್ಧಾರೂಢಪ್ಪರು ಕಣ್ಣು ಬಿಟ್ರು, ಬದುಕ್ಯಾನ. ಕೋಲ್ ಯಾಕೆ ತಗಂದಿದ್ದಂದ್ರೆ ಹುಚ್ಚಿಗಿಚ್ಚಿತ್ತಂದ್ರೆ ಮತ್ತೆ ಬೆನ್ನು ಹತ್ತಿದ್ರೆ ಏನು ಮಾಡೋದಂತ ಧೈರ್ಯಕ್ಕೆ ಕೋಲ್ ಹಿಡಿದು ಹಿಂಗೆ ಅಲ್ಲಾಡಿಸಿದ. ಕಣ್ಣು ತೆಗೆದು ಕೂಡಲೇ ಬದುಕ್ಯಾನ. ಯಾರು ನೀನು? ಈ ಪ್ರಶ್ನೆಗೆ ಎಂದೂ ಸಿದ್ಧಾರೂಢರು ಉತ್ತರ ಕೊಟ್ಟಿಲ್ಲ. ಯಾರು ನೀನು ಅಂತ ಕೇಳಿದ್ರೆ ಸುಮ್ಮನೆ ನಕ್ರ. ಉಳಿದ ಹುಡುಗರು ಎಲ್ಲರೂ ಕೇಳಿದ್ರು, ಮಾತಾಡುವಲ್ರ. ಅವಾಗ ಬಿಡೋ ಪಾಪ, ಅವ ಮೂಕಿರ್ಬೇಕ, ಮಾತಾಡಕ್ಕೆ ಬರಂಗಿಲ್ಲ, ಆ ಮೂಕನ್ ಕೂಡ ಯಾಕೆ ಇದನ್ನು ಮಾಡ್ತೀರಿ ಬಿಡೋ ಅಂತ ಒಬ್ಬ ಬಂದ. ಅವಾಗ ಸಿದ್ಧಾರೂಢಪ್ಪ ಬಾಯಿ ತೆಗೆದು ಮಾತಾಡಿದ, ನಾ ಮೂಕಲ್ರು, ಮೂಕರನ್ನ ಮಾತಾಡ್ಸೋದನಿಂದ. ಅವಾಗ ಹುಡುಗರಿಗೆ ಆಶ್ಚರ್ಯ ಆಯ್ತು, ಮೂಕನ್ ಮಾತಾಡಿಸ್ತಿ? ಹುಡುಗರು ಮಜಾ ಇರ್ತಾವ್ರಿ. ಹಂಗಾದ್ರೆ